ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಎಲೆಕೋಸು ಪಲ್ಯ ಮಾಡಿದ್ದೀನಿ. ಕ್ಯಾಬೇಜು ಇವಾಗ 2 ಕ್ಯಾಬೇಜ್ ಅಂದರೆ ಎಲೆಕೋಸು 2ನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ಇವಾಗ ಬಿಸಿನೀರಲ್ಲಿ ನಾನು ಚೆನ್ನಾಗೆ ತೊಳ್ಕೊತಾ ಇದ್ದೀನಿ. ಬಿಸಿ ನೀರಲ್ಲಿ ತೊಳಿಬೇಕು ಇದನ್ನು, ಏಕೆಂದರೆ ತೋಟದಲ್ಲಿ ಬೆಳಿಬೇಕಾದ್ರೆ ಯಾವುದ್ಯಾವುದೋ ಹುಳಗಳು ಮೇಲೆ ಹರಿದಿರುತ್ತೆ. ಹಾಗಾಗಿ ಬಿಸಿ ನೀರಲ್ಲಿ 1-2 ಸತಿ ತೊಳ್ಕೊತೀನಿ. ಈಗ ಒಣಮೆಣ್ಸಿಕಾಯಿ ಹಾಕೊಳ್ಳೋಣ, ಕಡಲೆಬೇಳೆ ಹಾಕೊಳ್ಳೋಣ, ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ, ಆನಿಯನ್ ಹಾಕೊಳ್ಳೋಣ, ಈರುಳ್ಳಿ ಫ್ರೈ ಆಗಿದೆ, ಅದು ಕೆಂಪಗಾಗಿದೆ. ಇವಾಗ ಎಲೆಕೋಸು ಹಾಕೊಳ್ಳೋಣ. ಇದನ್ನ ಕೆಲವರು ನೀರಲ್ಲಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತಾರೆ, ಅಷ್ಟು ಟೇಸ್ಟ್ ಬರಲ್ಲ, ಮತ್ತು ಅಂಶ ಎಲ್ಲ ಹೋಗುತ್ತೆ. ನಾವು ಲೈಟಾಗಿ ಬೇಯಿಸ್ಕೊಂಡ್ರೇ ಅದು ತುಂಬ ಚೆನ್ನಾಗಿ ಟೇಸ್ಟು, ನಮ್ಗೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿ ಸಿಗೋದು. ಬನ್ನಿ ಇವಾಗ ಮೇಲೆ ಮುಚ್ಚಿಬಿಡೋಣ, ಬೇಯ್ತಾ ಇರಲಿದ್ದು. 1.5 ಸ್ಪೂನಷ್ಟು ನಾನು ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊತೀನಿ. ನಾನು ನೀರಿಗೀರು ಏನು ಹಾಕಿಲ್ಲ, ನೀರಿನಂಶ ಅದೇ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗೂ ಕಾಣ್ತಿದೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಆಗಿದೆ ಇದು. ಇವಾಗ ಕಾಯಿ ತುರಿದಿಟ್ಕೊಂಡಿದ್ದೀನಿ, ಕಾಯಿ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಬೇಳೆ ಸಾಂಬಾರು ಪೌಡ್ರ್ ಬಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ. ಮತ್ತು ನೀವು ಇದೇ ರೀತಿ ಮಾಡ್ಕೊಳ್ಳಿ, ಫಾಲೋ ಮಾಡಿ ಇದೇ ರೀತಿ. ಯಾವ ರೀತಿ ಅಂತ ಕೆಲವ್ರು ಏನು ಮಾಡ್ತಾರೆ, ಬೇಯಿಸ್ಬಿಟ್ಟು ಎಲ್ಲ ನೀರು ಸುರಿದ್ಬಿಟ್ಟು ಪಲ್ಯ ಮಾಡೋಕ್ಕೆ ಹೋಗ್ತಾರೆ, ಒಗ್ಗರಣೆ ಮಾಡ್ಕೋತಾರೆ. ಹಾಗಾಗಿ ಮಾಡಬೇಡಿ, ಆದರೆ ಅಂಶ ಕ್ಯಾಲ್ಸಿಯಂ ಎಲ್ಲ ಹಾಳಾಗುತ್ತೆ. ಈಗ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಫಾಲೋ ಮಾಡಿ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ನೋಡಿ ಮಾಡ್ಕೊಳ್ಳಿ. ಅನ್ನಕ್ಕೆ ನೆಂಚ್ಕೋಬೋದು, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಕೂಡ ಫಾಲೋ ಮಾಡ್ಬೋದು ಇದನ್ನು, ಪಲ್ಯನ. ಗೀತಾ ಚಾನಲ್ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು.